Good morning, students. Initial value problems. I have discussed one problem in the last class, and initial value problems. I have sent the solutions of three problems. Hope you have gone through that solutions. Okay. The first problem I have solved here only in the video I have discussed. The second and third I have not discussed. Shall I discuss the second one? The second problem. Solve by Laplace transform method. Solve by Laplace transform method. Second, let me solve. Okay, Laplace transform method. Question ಅದು ಎಕ್ಸ್ ಅಲ್ಲಿ ಕೊಡೋ ಬದಲು ವೈ ಅಲ್ಲಿ ಕೊಟ್ಟಿದ್ದಾರೆ. ವೈ ಡಬಲ್ ಡ್ಯಾಶ್ ಮೈನಸ್ ವೈ ಆಫ್ ಟಿ is equal to 5 sin 2t ಹೀಗೆ ಕೊಟ್ಟಿದ್ದಾರೆ. ಇನಿಷಿಯಲ್ ಕಂಡೀಷನ್ y of 0 equal to 0, y dash 0 equal to 1. ಇದು ಇನಿಷಿಯಲ್ ಕಂಡೀಷನ್. ಫೈನ್. So you have to solve by using Laplace transform method. Now let us recall, for our purpose we recall these things. What is L of y dash ಇಲ್ಲ ಇದ್ರಲ್ಲ, y double dash ಮಾತ್ರ ಉಂಟು. Okay. What is L of y double dash? It is s square into L of x ಇದ್ರೆ x of t, y ಇದ್ರೆ y of t ಬರೀಬೇಕು ನೀವು, ಮೈನಸ್ s ಇಂಟು x ಇರುವಾಗ x of 0 ಇತ್ತು, ಇದು y of 0 ಬರಬೇಕು ನಿಮ್ಮದು, y of 0 ಮೈನಸ್ y ಡ್ಯಾಶ್ 0 ಇಷ್ಟೇ. ಓಕೆ, ಇಲ್ಲಿ L of y ಡ್ಯಾಶ್ ಇಲ್ಲ ಅದರಲ್ಲಿ, ಸೊ ಐ ಆಮ್ ನಾಟ್ ರೈಟಿಂಗ್ ಇಟ್. y ಡಬಲ್ ಡ್ಯಾಶ್ s square into L of y of t minus s into y of 0 minus y dash 0. Okay. So what you need to do now? You have to take Laplace transform in equation number 1. ಹೇಗೆ ಬರೀತೀರಿ? Taking Laplace transforms in equation number 1. What do you get? You get L of y double dash t, fine, minus L of y of t, L of y of t is equal to 5 into L of sin 2t. ಹೀಗೆ ಬರ್ತದೆ. You are taking Laplace transform in equation number 1. Is okay? Fine. What is L of y double dash t? ಇಲ್ಲಿ ಉಂಟು. It is s square into L of y of t minus s into y of 0 minus y dash 0. ಯಾರಿಗೆ ಡೌಟ್ಸ್ ಇದ್ದರೆ ಇವಾಗಲೇ ಕ್ಲಿಯರ್ ಮಾಡಿ. ಫೈನ್. ಇದು ಎಲ್ ಆಫ್ ವೈ ಡಬಲ್ ಡ್ಯಾಶ್ ಟಿ ವ್ಯಾಲ್ಯೂ. ಆಮೇಲೆ ಇದು ಎಲ್ ಆಫ್ ವೈ ಆಫ್ ಟಿ. ವಾಟ್ ಈಸ್ ಎಲ್ ಆಫ್ ಸೈನ್ 2t? ಸೈನ್ ಕೆ ಟಿ. ಸೈನ್ ಕೆ ಟಿ ಇದ್ರೆ ಕೆ ಬೈ ಎಸ್ ಸ್ಕ್ವೇರ್ ಪ್ಲಸ್ ಕೆ ಸ್ಕ್ವೇರ್. 2 ಇದ್ರೆ 2 ಬೈ ಎಸ್ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್. ಇದು ಎಲ್ ಆಫ್ ಸೈನ್ 2t ಇದು. ಫೈನ್. ಈಗ ಇನಿಷಿಯಲ್ ಕಂಡೀಷನ್ ಸಬ್ಸ್ಟಿಟ್ಯೂಟ್ ಮಾಡಿ. ವಾಟ್ ಈಸ್ ವೈ ಆಫ್ 0? ವೈ ಆಫ್ 0 ಈಸ್ 0, ಈ ಟರ್ಮ್ 0 ಆಯಿತು. ವಾಟ್ ಈಸ್ ವೈ ಡ್ಯಾಶ್ 0? ದಟ್ ಈಸ್ 1. ವೈ ಆಫ್ 0 ಈಸ್ 0, ವೈ ಡ್ಯಾಶ್ 0 ಈಸ್ 1. ಆಗ ಇದೇನಾಯಿತು? ಎಸ್ ಸ್ಕ್ವೇರ್ ಇಂಟು ಎಲ್ ಆಫ್ ವೈ ಆಫ್ ಟಿ ಮೈನಸ್ ಇದು 0, ಇದು 1, ಇದು ಎಲ್ ಆಫ್ ವೈ ಆಫ್ ಟಿ. ರಿಪೀಟ್ ಮಾಡ್ತಾನೆ ಇದನ್ನು. ಇದು 5 ಇಂಟು 2 10 ಬೈ, ಇದು ಸಪ್ರೇಟ್ ಇರೋದು, ಓಕೆ ಇರಲಿ ಅಡಿಲ್ಲ. ಎಸ್ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಅಂದರೆ 4. ಹೀಗೆ ಈಗ ಎಲ್ ಆಫ್ ವೈ ಆಫ್ ಟಿ ಅನ್ನು ಕಲೆಕ್ಟ್ ಮಾಡಿ. ಕಲೆಕ್ಟ್ ದ ಟರ್ಮ್ಸ್ ಕಂಟೈನಿಂಗ್ ಎಲ್ ಆಫ್ ವೈ ಆಫ್ ಟಿ. ಹೀಗೆ ಬರುತ್ತೆ ಇದು ಎಲ್ ಆಫ್ ವೈ ಆಫ್ ಟಿ. ಕಲೆಕ್ಟ್ ದ, ಓಕೆ, ಇಲ್ಲಿ ಮೈನಸ್ 1 ಉಂಟಲ್ಲ, ಇದನ್ನು ರೈಟ್ ಹ್ಯಾಂಡ್ ಸೈಡಿಗೆ ಶಿಫ್ಟ್ ಮಾಡಿ. ಪ್ಲಸ್ 1 ಆಯಿತು. ಇಲ್ಲಿ ಆಲ್ರೆಡಿ 10 ಬೈ ಎಸ್ ಸ್ಕ್ವೇರ್ ಪ್ಲಸ್ 4 ಇದೆ, ಅದು ಹಾಗೆ ಇರಲಿ. ಆಯಿತಾ? ನೆಕ್ಸ್ಟ್ ಯು ಹ್ಯಾವ್ ಟು ಡಿವೈಡ್ ಬೈ ಎಸ್ ಸ್ಕ್ವೇರ್ ಮೈನಸ್ 1. ಡಿವೈಡ್ ಬೈ ಎಸ್ ಸ್ಕ್ವೇರ್ ಮೈನಸ್ 1. ಆಗ ಇಲ್ಲಿ ಎಲ್ ಆಫ್ ವೈ ಆಫ್ ಟಿ ಬರುತ್ತೆ. ಆನ್ ಡಿವೈಡಿಂಗ್ ಬೈ ಎಸ್ ಸ್ಕ್ವೇರ್ ಮೈನಸ್ 1. ಇದು 1 ಬೈ ಎಸ್ ಸ್ಕ್ವೇರ್ ಮೈನಸ್ 1 ಪ್ಲಸ್ 10 ಬೈ ಎಸ್ ಸ್ಕ್ವೇರ್ ಮೈನಸ್ 1 ಇಂಟು ಎಸ್ ಸ್ಕ್ವೇರ್ ಪ್ಲಸ್ 4 ಆಗುತ್ತೆ. ಎಸ್ ಸ್ಕ್ವೇರ್ ಪ್ಲಸ್ 4, ರೈಟ್? 10 ಬೈ ದಿಸ್ ಮಚ್. ಸೊ ರೈಟ್. ಈಗ ಇದು ಪಾರ್ಷಿಯಲ್ ಫ್ರ್ಯಾಕ್ಷನ್ ಮೆಥಡಿಗೆ ಹೋಗಬೇಕು. Shall I write that first? Okay. 1 by, ಇಲ್ಲಿ ನೋಡಿ,
ಅಥವಾ ವೈ ಆಫ್ ಟಿ ಬರೀರಿ, ಆಮೇಲೆ ನೋಡೋಣ. ವೈ ಆಫ್ ಟಿ ಬರೀರಿ. ವೈ ಆಫ್ ಟಿ ಅಂದರೆ ಎಲ್ ಇನ್ವರ್ಸ್. ಒಂದು ಸ್ಟೆಪ್ ಮುಂದೆ ಹೋಗಲಿ. ಎಲ್ ಇನ್ವರ್ಸ್ ಆಫ್ 1/s² - 1 ಇದು ಫೈನ್. ಇದು ಎಲ್ ಇನ್ವರ್ಸ್ ಆಫ್ 10 ಪ್ರಾಡಕ್ಟ್, ಅದನ್ನು ಮತ್ತೆ ಬರೀತೇನೆ. ಒಂದು s² - 1 × s² + 4 ಅದು. ಓಕೆ, ಇಲ್ಲಿ ನೋಡಿ ವಾಟ್ ಈಸ್ ಎಲ್ ಆಫ್ ಸೈನ್ ಹೆಚ್ ಟಿ ಅಂತ ನೋಡಿ. ವಾಟ್ ಈಸ್ ಎಲ್ ಆಫ್ ಸೈನ್ ಹೈಪರ್ಬೋಲಿಕ್ ಫಂಕ್ಷನ್ ಸೈನ್ ಹೆಚ್ ಕೆ ಟಿ, ರೈಟ್? ವಾಟ್ ಈಸ್ ಎಲ್ ಆಫ್ ಸೈನ್ ಹೈಪರ್ಬೋಲಿಕ್ ಕೆ ಟಿ? ಸೈನ್ ಕೆ ಟಿ ಇದ್ದರೆ ಪ್ಲೀಸ್ ರಿಕಾಲ್ ವಾಟ್ ಈಸ್ ಎಲ್ ಆಫ್ ಸೈನ್ ಕೆ ಟಿ. ಇಟ್ ಇಸ್ k/s² + k². ಸೈನ್ ಹೈಪರ್ಬೋಲಿಕ್ ಇದ್ದರೆ ಇಟ್ ಇಸ್ k/s² - k². ಇದನ್ನು ಯೂಸ್ ಮಾಡೋದು ನಾವು. k/s² - k². ಇಲ್ಲಿ ಕೆ ಅಂದರೆ ಈ ಪ್ರಾಬ್ಲಮಲ್ಲಿ ಕೆ ಅಂದರೆ 1. ಇದು ಕೆ ಅಂದರೆ 1, ಕೆ ಈಸ್ 1² ಆಗ ಇಲ್ಲಿ ಆನ್ಸರ್ ಏನಾಯಿತು? 1/s² - 1 ಆಯಿತು, ಸರಿಯಲ್ಲ? ವಾಟ್ ಈಸ್ ಎಲ್ ಇನ್ವರ್ಸ್ ಆಫ್ ದಿಸ್? ಇದರ ಎಲ್ ಇನ್ವರ್ಸ್ ಏನು? ಎಲ್ ಇನ್ವರ್ಸ್ ಆಫ್ 1/s² - 1 ಅಂದರೆ ಇಟ್ ಇಸ್ ಸೈನ್ ಹೆಚ್ ಕೆ ಟಿ ವೇರ್ ಕೆ ವ್ಯಾಲ್ಯೂ ಇಸ್ 1. ಕೆ ವ್ಯಾಲ್ಯೂ 1 ಆದರೆ ಸೈನ್ ಹೆಚ್ ಟಿ ಆಯ್ತು. ಇದು ಸೈನ್ ಹೆಚ್ ಟಿ ಇಸ್ ಕ್ಲಿಯರ್? ಸೈನ್ ಹೈಪರ್ಬೋಲಿಕ್ ಸೈನ್ ಹೆಚ್ ಟಿ. ಸೊ ದಿಸ್ ಗೋಯಿಂಗ್ ಟು ಬಿ ಸೈನ್ ಹೆಚ್ ಟಿ ಪ್ಲಸ್ ಇದು ಎಲ್ ಇನ್ವರ್ಸ್ ಆಫ್ 10 ದ ಪ್ರಾಡಕ್ಟ್ s² - 1 × s² + 4. ಓಕೆ, ಈಗ ನಿಮ್ಮ ನೋಟ್ಸಲ್ಲಿ ನಾವು ಕೊಡುವಾಗ ಐ ಥಿಂಕ್ ಐ ಹ್ಯಾವ್ ಗಿವನ್ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್. ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಯು ಆರ್ ಪುಷಿಂಗ್ ಅಸೈಡ್ 2 ಫ್ಯಾಕ್ಟರ್ಸ್. 2 ಫ್ಯಾಕ್ಟರ್ನ ಪುಷ್ ಮಾಡಿ ಮತ್ತು ಪುನಃ ಮರ್ಜ್ ಮಾಡುವಾಗ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ನೋಡೋದು. ಇದು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್. ಡೋಂಟ್ ಯೂಸ್ ಎನಿ ಫಾರ್ಮಲ್ ಮೆಥಡ್ ಹಿಯರ್ ಪ್ಲೀಸ್. ಗೋ ವಿತ್ ದಿ ಶಾರ್ಟ್ಕಟ್ ಮೆಥಡ್ ಫಾರ್ ಪಾರ್ಷಿಯಲ್ ಫ್ರ್ಯಾಕ್ಷನ್. ಓಕೆ, ಐದರ್ ಯು ಪುಷ್ ಅಸೈಡ್ 2 ಫ್ಯಾಕ್ಟರ್ಸ್ ಲೈಕ್ ಹೀಗೆ 2 ಫ್ಯಾಕ್ಟರ್ನ ಪುಷ್ ಮಾಡಿದ್ದು, ಆಮೇಲೆ ಅದನ್ನು ಮರ್ಜ್ ಮಾಡುವಾಗ ಈ ವ್ಯಾಲ್ಯೂ ಎಷ್ಟು ಬಂತಂದು ನೋಡಿದ್ದು. ಇಲ್ಲಿ 5 ಬರುತ್ತೆ, ಬಟ್ ಯು ಆರ್ ಹ್ಯಾವಿಂಗ್ 10 ಅಂದರೆ 5 × 2. 5 × 2 ಹಾಗೆ ಬರಿಬೋದು. 10 ಅಂದರೆ 5 × 2. ಯು ಆರ್ ಜಸ್ಟ್ ಪುಷಿಂಗ್ ಅಸೈಡ್ 2 ಫ್ಯಾಕ್ಟರ್ಸ್. ಓಕೆ, that is one method. That is the one possibility. The other possibility is that you can use, whenever numerator is constant, 1/a × b. ಇದರ ಪಾರ್ಷಿಯಲ್ ಫ್ರ್ಯಾಕ್ಷನ್ ಬೇಕಾದರೆ ಇಟ್ ಈಸ್ 1/b - a × 1/a - 1/b. ಇಲ್ಲಿ 10 ಉಂಟಲ್ಲ, ಸಾರಿ 1/s² - 1 ಉಂಟು, s² + 4. 1 ಇದು ಎ, ಇದು ಬಿ, ಸೆಕೆಂಡ್ ಮೈನಸ್ ಫಸ್ಟ್, ಆಗ ಇದು ಕ್ಯಾನ್ಸಲ್ ಆಯಿತು. 4 - -1 ಅಂದರೆ 5 ಆಯಿತು, ಇಂಟು 1/1 ಇಷ್ಟಾಯಿತು, -1/2. ಸೆಕೆಂಡ್ ಅಂದರೆ s² + 4. s² + 4. ಸೊ ಓಕೆ, 1/1 ಆ್ಯಂಡ್ 1/2. ಈಗ ನೋಡಿ ನಿಮ್ಮ ಕ್ವಶನಲ್ಲಿ 10 ಉಂಟು ಇಲ್ಲಿ, ಆ್ಯಕ್ಚುಲಿ 10. ಸೊ ಯು ಹ್ಯಾವ್ ಟು ಮಲ್ಟಿಪ್ಲೈ ಬೈ 10 ಅಲ್ಲ. 10/s² - 1 × s² + 4 ಮಲ್ಟಿಪ್ಲೈ ಬೈ 10, ರೈಟ್? ಹೀಗೆ ಬರುತ್ತೆ 1/s² - 1 ಆ್ಯಂಡ್ 1/s² + 4. 10/5 ಅಂದರೆ 2 ಟೈಮ್ಸ್ ಆಯಿತು. ಓಕೆ, 2 ಟೈಮ್ಸ್ ವಾಟ್? 2 ಟೈಮ್ಸ್ 1/s² - 1 ಮೈನಸ್ 1/s² + 4. 4 ಅಂದರೆ 2² ಆಯ್ತು. ಸರಿ, ಓಕೆ. ಯು ವಾಂಟ್ ಎಲ್ ಇನ್ವರ್ಸ್ ಆಫ್ ದಿಸ್. ಇದರ ಎಲ್ ಇನ್ವರ್ಸ್ ಬೇಕು. ವಾಟ್ ಈಸ್ ಎಲ್ ಇನ್ವರ್ಸ್ ಆಫ್ ಎಲ್ ಎಚ್ ಎಸ್? ಇಟ್ ಈಸ್ ಎಲ್ ಇನ್ವರ್ಸ್ ಆಫ್ ಆರ್ ಎಚ್ ಎಸ್. ಎಲ್ ಇನ್ವರ್ಸ್ ಆಫ್ ದ ಫಸ್ಟ್ ಟರ್ಮ್ s² - 1. ಎಲ್ ಇನ್ವರ್ಸ್ ಆಫ್ ಸೆಕೆಂಡ್ ಟರ್ಮ್ 1/s² + 4 ಉಂಟು. 4 ಅಂದರೆ 2². ಓಕೆ, ಇದು ಸೈನ್ ಕೆ ಟಿಯಲ್ಲಿ ಬರಬೇಕು. ಸೈನ್ ಕೆ ಟಿ ಬರಬೇಕಾದ್ರೆ k/s² + k² ಫಾರ್ಮ್ ಬರಬೇಕು. ಕೆ ಅಂದರೆ 2, ಸೊ ಯು ಹ್ಯಾವ್ ಟು ಮಲ್ಟಿಪ್ಲೈ ಬೈ 2 ಡಿವೈಡ್ ಬೈ 2 ಮಾಡಬೇಕು. ಇಲ್ಲಿ ಮಲ್ಟಿಪ್ಲೈ ಬೈ 2 ಡಿವೈಡ್ ಬೈ 2. ಸೊ ರೈಟ್, ಇದು ನೋಡಿ 1/s² - 1 ಅಂದರೆ ಪುನಃ ಇದೇ ಟೈಪ್. 1/s² - 1 ಅಂದರೆ ಎಲ್ ಇನ್ವರ್ಸ್ ಇಸ್ ಸೈನ್ ಹೆಚ್ ಟಿ. ಆಗ ನಾವು ನೋಡಿದ್ದೇವೆ ಅದೇ ಸೈನ್ ಹೆಚ್ ಟಿ, ಸೈನ್ ಹೆಚ್ ಕೆ ಟಿ. ಎಲ್ ಆಫ್ ಸೈನ್ ಹೆಚ್ ಕೆ ಟಿ ಅಂದರೆ k/. ವಾಟ್ ಈಸ್ ಸೈನ್ ಹೆಚ್ ಟಿ? ಇಟ್ ಈಸ್ ಎಲ್ ಇನ್ವರ್ಸ್ ಆಫ್ ದಿಸ್. ಇದರ ಎಲ್ ಇನ್ವರ್ಸ್. ಫೈನ್. ಸೊ ಕೆ ಅಂದರೆ 1 ಕೊಟ್ಟರೆ ಸೈನ್ h × 1t, ಸೈನ್ ಹೆಚ್ ಟಿ ಆಯಿತು.
ಓಕೆ. ಸೊ ಇದು ಸೈನ್ ಎಚ್ ಟಿ ಆಯ್ತು. ಇದು 2 ಇಂಟು ಇದು ಸೈನ್ ಎಚ್ ಟಿ ಎಚ್ ಕೆ ಟಿ, ಕೆ ಅಂದರೆ 1, ಹಾಫ್ ಆಫ್ ಇದು ಇಲ್ಲಿ ಪ್ಲಸ್ ಉಂಟು, ಪ್ಲಸ್ ಇದ್ದರೆ ಸೈನ್ ಕೆ ಟಿ, ಹೆಚ್ಚು ಬರೋದು, ಹೈಪರ್ಬೋಲಿಕ್ ಬರೋದಿಲ್ಲ. ಸೈನ್ ಕೆ ಟಿ, ಕೆ ಅಂದರೆ 2, ಸೈನ್ 2t ಆಯ್ತು ಇದು. ಫೈನ್. ಈಗ ಇದು ಮಲ್ಟಿಪ್ಲೈ ಮಾಡಿ, 2 ಸೈನ್ ಎಚ್ ಟಿ, ಇಲ್ಲಿ 2 ಮತ್ತು 2 ಕ್ಯಾನ್ಸಲ್, 2 ಆ್ಯಂಡ್ 2 ಕ್ಯಾನ್ಸಲ್, ಸೈನ್ 2t ಆಯಿತು. ರೈಟ್. ಇದು ಯಾವುದು ವ್ಯಾಲ್ಯೂ? ದಿಸ್ ದ ವ್ಯಾಲ್ಯೂ ಆಫ್ ದಿಸ್ ಪ್ರಾಡಕ್ಟ್, ಎಲ್ ಇನ್ವರ್ಸ್ ಆಫ್ ದಿ ಪ್ರಾಡಕ್ಟ್ ಇಷ್ಟು. ಹಾಗಾದರೆ ವೈ ಎಫ್ ಟಿ ಎಷ್ಟು? ವಾಟ್ ಈಸ್ ವೈ ಎಫ್ ಟಿ? ದೇರ್ಫೋರ್ ವೈ ಎಫ್ ಟಿ ವಿಲ್ ಬಿ, ನಾನು ಇಲ್ಲಿ ಕಂಟಿನ್ಯೂ ಮಾಡ್ತೇನೆ, ವೈ ಎಫ್ ಟಿ ವಿಲ್ ಬಿ ಸೈನ್ ಎಚ್ ಟಿ, ಇದು ಪ್ಲಸ್ ಇದರ ವ್ಯಾಲ್ಯೂ ಬೇಕಲ್ಲ, ಇದರ ವ್ಯಾಲ್ಯೂ ಇಲ್ಲಿ ಉಂಟು, 2 ಸೈನ್ ಎಚ್ ಟಿ, 2 ಸೈನ್ ಎಚ್ ಟಿ ಮೈನಸ್ ಸೈನ್ 2t, ಹೀಗೆ. ಓಕೆ, ಟೋಟಲ್ ಎಷ್ಟಾಯಿತು? 2 + 1, ದ ಆನ್ಸರ್ ಇಸ್ 3 ಸೈನ್ ಎಚ್ ಟಿ ಮೈನಸ್ ಸೈನ್ 2t. ಇದು ವೈ ಆಫ್ ಟಿ. ಇದು ವೈ ಆಫ್ ಟಿ ಅಂದರೆ ಸೊಲ್ಯೂಷನ್. ವೈ ಆಫ್ ಟಿ ಇಸ್ ದಿಸ್. ಓಕೆ, ವೈ ಆಫ್ ಟಿ is going to be this much. ಓಕೆ. ಸೊ ಎಲ್ ಇನ್ವರ್ಸ್ ಆಫ್ ದ ಪ್ರಾಡಕ್ಟ್ ಬರುವಾಗ ಪಾರ್ಷಿಯಲ್ ಫ್ರ್ಯಾಕ್ಷನ್ಗೆ ನ್ಯೂಮರೇಟರ್ ಕಾನ್ಸ್ಟೆಂಟ್ ತಗೊಂಡ್ರೆ ಯು ಕ್ಯಾನ್ ಯೂಸ್ ದಿಸ್ 1/, ಇದು ಫಸ್ಟ್ ಇಂಟು ಸೆಕೆಂಡ್ ಇರುವಾಗ 1/2 ಮೈನಸ್ ಫಸ್ಟ್ ಇಂಟು 1/1 ಮೈನಸ್ 1/2. ಇದನ್ನು ಯೂಸ್ ಮಾಡಿದರೆ ಪಾರ್ಷಿಯಲ್ ಫ್ರ್ಯಾಕ್ಷನ್ ಜಾಬ್ ಬಿಕಮ್ಸ್ ಈಸಿ. ಆ್ಯಂಡ್ ಇನ್ವರ್ಸ್ ಟ್ರಾನ್ಸ್ಫಾರ್ಮಲ್ಲಿ ಇಲ್ಲಿ ಮೈನಸ್ ಇದ್ದರೆ ಹೈಪರ್ಬೋಲಿಕ್ ಫಂಕ್ಷನ್ ಬರಬೇಕು, ಪ್ಲಸ್ ಇದ್ದರೆ ನೋಡಿ ಇಲ್ಲಿ ಪ್ಲಸ್ ಉಂಟು, ಪ್ಲಸ್ ಇದ್ದರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಸೈನ್ ಕೆ ಟಿ, ಮೈನಸ್ ಇದ್ದರೆ ಸೈನ್ ಎಚ್ ಕೆ ಟಿ, ಕೆ ಅಂದರೆ 1, ಇಲ್ಲಿ ಕೆ ಅಂದರೆ 2. ಇಸ್ ಇಟ್ ಆಲ್ ರೈಟ್? ಸೊ ದಿಸ್ ಇಸ್ ಯುವರ್ ಕ್ವಶನ್ ನಂಬರ್ 2. ಓಕೆ, ಕ್ವಶನ್ ನಂಬರ್ 2. ಕ್ವಶನ್ ನಂಬರ್ 3 ಅದೇ ಟೈಪ್ ಉಂಟು. ಐ ಆಮ್ ನಾಟ್ ಗೋಯಿಂಗ್ ಟು ಸಾಲ್ವ್ ಇಟ್ ನೌ, ಬಟ್ ಐ ವಿಲ್ ಎಕ್ಸ್ಪ್ಲೇನ್ ದ ಸೊಲ್ಯೂಷನ್ ಹಿಯರ್. ಕ್ವಶನ್ ನಂಬರ್ 3 ರೈಟ್, ಯು ಹ್ಯಾವ್ ದ ಸೊಲ್ಯೂಷನ್. I have separated it yesterday itself. You are taking Laplace transform in the given. What is L of x double dash t? L of x double dash t ಅಂದರೆ s ಸ್ಕ್ವೇರ್ ಇಂಟು L of x of t ಮೈನಸ್ ಇಲ್ಲಿ ಉಂಟಲ್ಲ s ಇಂಟು x of 0 ಮೈನಸ್ x ಡ್ಯಾಶ್ 0. x of 0 ಅಂದರೆ 1, s ಇಂಟು 1 ಆಯಿತು, ಮೈನಸ್ x ಡ್ಯಾಶ್ 0 ಅಂದರೆ 0 ಆಯಿತು. ಇದು ನಿಮ್ಮ L ಆಫ್ x ಡ್ಯಾಶ್ ಟಿ ವ್ಯಾಲ್ಯೂ. ಇಲ್ಲಿ ನೋಡಿ, L ಆಫ್ x ಡ್ಯಾಶ್ ಟಿ ವ್ಯಾಲ್ಯೂ, x ಡಬಲ್ ಡ್ಯಾಶ್ ಟಿ ವ್ಯಾಲ್ಯೂ ಈಸ್ s ಸ್ಕ್ವೇರ್ ಇಂಟು L ಆಫ್ x ಆಫ್ ಟಿ, L ಆಫ್ x ಆಫ್ ಟಿ ಮೈನಸ್ s ಇಂಟು x ಆಫ್ 0, x ಆಫ್ 0 ಅಂದರೆ 1 ಆಯಿತು. ಆಮೇಲೆ ಇದು ಬರೀಬೇಕು ನೀವು, ಇದು ಬರೆದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ತರಬೇಕು. ಇಲ್ಲಿ ಒಂದು ಸ್ಟೆಪ್ ಜಂಪ್ ಆಗಿದೆ. ಯು ರೈಟ್ ದಿಸ್ ಫಸ್ಟ್, ಈ ಸ್ಟೆಪ್ಪನ್ನು ಇಲ್ಲಿ ಬರೀರಿ, ಬರೆದ ಮೇಲೆ ಈ ಸ್ಟೆಪ್ಪಿಗೆ ಬನ್ನಿ. ಓಕೆ, 4 ಇಂಟು L ಆಫ್ ಎಕ್ಸ್ ಆಫ್ ಟಿ ಇಸ್ ಕಾಪಿಡ್ ಹಿಯರ್, ಇಲ್ಲಿಂದ ಹೀಗೆ ಹಾಗೆ ಬರೆದಿದ್ದೀವಿ. ರೈಟ್ ಹ್ಯಾಂಡ್ ಸೈಡಲ್ಲಿ ಲಾಪ್ಲಾಸ್ ಟ್ರಾನ್ಸ್ಫಾರ್ಮ್ ತಗೊಳ್ಳುವಾಗ ವಾಟ್ ಈಸ್ L ಆಫ್ ಟಿ? L ಆಫ್ ಟಿ ಅಂದರೆ 1/s ಸ್ಕ್ವೇರ್. ಇದು ವಿಸಿಬಲ್ 1/s ಸ್ಕ್ವೇರ್. ಇದು L ಆಫ್ ಕಾನ್ಸ್ಟೆಂಟ್ ಬೈ ಎಸ್ ಎಷ್ಟು. ಓಕೆ, ಕಲೆಕ್ಟ್ ದ ಟರ್ಮ್ಸ್ ಕಂಟೈನಿಂಗ್ L ಆಫ್ ಎಕ್ಸ್ ಆಫ್ ಟಿ. ಇಲ್ಲಿ s ಸ್ಕ್ವೇರ್ ಉಂಟು, ಇಲ್ಲಿ 4 ಉಂಟು, s ಸ್ಕ್ವೇರ್ ಪ್ಲಸ್ 4, L ಆಫ್ ಎಕ್ಸ್ ಆಫ್ ಟಿ ಕಾಮನ್. ಇಸ್ ಇಟ್ ಕ್ಲಿಯರ್? ಟೇಕ್ ಮೈನಸ್ ಎಸ್ ಟು ದ ಅದರ್ ಸೈಡ್, ಹೀಗೆ ಬರುತ್ತೆ. ಟೇಕ್ ಮೈನಸ್ ಎಸ್ ಟು ದ ಅದರ್ ಸೈಡ್. ಇಲ್ಲಿ 2/s ಸ್ಕ್ವೇರ್ ಇದೆ, 2/s ಸ್ಕ್ವೇರ್, ಆಮೇಲೆ ಇದು 8/s ಉಂಟು. ಇಸ್ ಇಟ್ ಫೈನ್? ಸೊ ಟು ಗೆಟ್ L ಆಫ್ ಎಕ್ಸ್ ಆಫ್ ಟಿ ಯು ಹ್ಯಾವ್ ಟು ಡಿವೈಡ್ ಬೈ s ಸ್ಕ್ವೇರ್ ಪ್ಲಸ್ 4. s ಸ್ಕ್ವೇರ್ ಪ್ಲಸ್ 4 ಇಂದ ಡಿವೈಡ್ ಮಾಡಿದರೆ ಇಲ್ಲಿ s/s ಸ್ಕ್ವೇರ್ ಪ್ಲಸ್ 4, ಇಲ್ಲಿ 2/s ಸ್ಕ್ವೇರ್ ಇಂಟು s ಸ್ಕ್ವೇರ್ ಪ್ಲಸ್ 4, ಇಲ್ಲಿ 8/s ಇಂಟು s ಸ್ಕ್ವೇರ್ ಪ್ಲಸ್ 4 ಆಯಿತು. ಇದರಲ್ಲಿ ಎಕ್ಸ್ ಆಫ್ ಟಿ ಬರೀಬೇಕಾದ್ರೆ ಇದು L ಇನ್ವರ್ಸ್ ಬರೀಬೇಕು. L ಇನ್ವರ್ಸ್ ಆಫ್ ದಿಸ್. L ಇನ್ವರ್ಸ್ ಆಫ್ ದ ಫಸ್ಟ್ ಟರ್ಮ್ ಇಸ್ ನ್ಯೂಮರೇಟರಲ್ಲಿ s ಉಂಟು, ಇದು 4 ಅಂದರೆ 2 ಸ್ಕ್ವೇರ್, s ಸ್ಕ್ವೇರ್ ಇಲ್ಲಿ ನೋಡಿ s/s ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್. ಇದರ L ಇನ್ವರ್ಸ್ ಬೇಕು. ನ್ಯೂಮರೇಟರಲ್ಲಿ s ಇದ್ದರೆ ಕಾಸ್ ಕೆ ಟಿ, ಕೆ ಇದ್ದರೆ ಸೈನ್ ಕೆ ಟಿ. ಸೊ ಆನ್ಸರ್ ಏನು? ಕಾಸ್ 2t. ಇದರದ್ದು L ಇನ್ವರ್ಸ್ ಇಸ್ ಕಾಸ್ 2t. ಇದು ಈಗ ಆಯಿತು. ಫೈನ್. ಈಗ ಇಲ್ಲಿ ನೋಡಿ, ಈ 1/s ಸ್ಕ್ವೇರ್ ಇಂಟು s ಸ್ಕ್ವೇರ್ ಪ್ಲಸ್ 4 ಇದು ಪಾರ್ಷಲ್ ಫ್ರ್ಯಾಕ್ಷನ್ ಇನ್ನು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂತ. ಇದು 1/1 1/2 ಮಾಡಿದೆ ಆ್ಯಕ್ಚುಲಿ. ಅಂದರೆ ಯು ಆರ್ ಪುಷಿಂಗ್ ಅಸೈಡ್ 2 ಫ್ಯಾಕ್ಟರ್ಸ್.
ಆಮೇಲೆ ಮರ್ಚ್ ಮಾಡುವಾಗ ಇಲ್ಲಿ 4 ಬಂತು, ಬಟ್ ನಿಮಗೆ ಇಲ್ಲಿರೋದು 2 ಮಾತ್ರ ಎಂಟಷ್ಟೇ. ಸೊ ಯು ಡಿವೈಡ್ ಬೈ 2 ಮಲ್ಟಿಪ್ಲೈ ಬೈ 2 ಮಾಡಿದ್ದು, ಡಿವೈಡ್ ಬೈ 2 ಮಲ್ಟಿಪ್ಲೈ ಬೈ 2. ಈ ಎಸ್ ಇಂಟು ಎಸ್ ಸ್ಕ್ವೇರ್ ಪ್ಲಸ್ 4 ಕೂಡ ಹಾಗೆ. ಓಕೆ, ಸಪೋಸ್ ಯು ವಾಂಟ್ ಟು ಯೂಸ್ ಯುವರ್ ಫಾರ್ಮುಲಾ, ಯು ಕ್ಯಾನ್ ಯೂಸ್. ನೋಡಿ ಇಲ್ಲಿ ನೋಡಿ, ಇದು ನೀವು ನೋಟ್ಸಲ್ಲಿ ಈಗ ಬರ್ಕೊಳ್ಳಿಲ್ಲ ಅಂದರೆ ನೀವು ಇದನ್ನು ಹೀಗೆ ಬೇಕಾದರೆ ಯೂಸ್ ಮಾಡಿ. ಈ ಪ್ರಾಬ್ಲಮ್ಗೆ ಸೆಕೆಂಡ್ ಪಾರ್ಟ್ಗೆ ವಾಟ್ ಈಸ್ 1/s² ಇಂಟು s² ಪ್ಲಸ್ 4 ಅಂತ ಹೀಗೆ. ಇದು 1/ab ಫಾರ್ಮ್. 1/ab ಅಂದರೆ 1/b ಮೈನಸ್ a. b ಮೈನಸ್ a ಅಂದರೆ s² ಕ್ಯಾನ್ಸಲ್ ಆಗಿ 4 ಬರ್ತದೆ, ಇಂಟು 1/1 ಮೈನಸ್ 1/2 ಇಷ್ಟೇ. ಡೈರೆಕ್ಟ್ ಬರಿಬೋದು ನೀವು. ಇಸ್ ಇಟ್ ಕ್ಲಿಯರ್? 1/b ಮೈನಸ್ a ಇಂಟು 1/a ಮೈನಸ್ 1/b ಹೀಗೆ. ಇದು 1 ಪ್ರಾಡಕ್ಟ್ ಇರುವಾಗ ಇದು ಪಾರ್ಷಲ್ ಫ್ರ್ಯಾಕ್ಷನ್ಗೆ ಸ್ಪ್ಲಿಟ್ ಮಾಡುವ ಮೆಥಡ್. ಈಗ ಈ ಪ್ರಾಬ್ಲಮಲ್ಲಿ ನೋಡಿ, 1/4 ಇಂಟು ದಿಸ್. ಓಕೆ, 1/4 ಇಂಟು ದಿಸ್ ಇಸ್ ಗೋಯಿಂಗ್ ಟು ಬಿ ದ ಪ್ರಾಡಕ್ಟ್. ಇನ್ನು ಇಲ್ಲಿ ಏನಾಗಬೇಕು ನಿಮಗೆ? ಯು ಹ್ಯಾವ್ ಟು ಮಲ್ಟಿಪ್ಲೈ ಬೈ ವಾಟ್ ಯು ಹ್ಯಾವ್ ಇಯರ್ 2 ಉಂಟಲ್ಲ, 2 ಉಂಟು. ಓಕೆ, ಯು ಜಸ್ಟ್ ಪುಟ್ ಇಟ್ ಹಿಯರ್. ನೋಡಿ ಇಲ್ಲಿ ನಾನು ಲಾಸ್ಟ್ ಸ್ಟೆಪ್ಪಲ್ಲಿ ಬರೀತೇನೆ ಅದನ್ನು. ಇದಾಯ್ತಲ್ಲ, ಯು ಟೇಕ್ ದ ಅದರ್ ಒನ್ ಫಸ್ಟ್. ಇಲ್ಲಿಂದ ಉಂಟು 1/s ಇಂಟು s² ಪ್ಲಸ್ 4 ಉಂಟು. ಇದು ಮಾತ್ರ ಇಲ್ಲಿ ವರ್ಕ್ ಆಗೋದಿಲ್ಲ. ಇಲ್ಲಿ ನೋಡಿ, 1/s ಇಂಟು s² ಪ್ಲಸ್ 4. ಇದನ್ನು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಇಲ್ಲಿ ಎಸ್ ಉಂಟು. ಸೇಮ್ ಪವರ್ ಇರಬೇಕಲ್ಲ, ಸೇಮ್ ಪವರ್ ಇರಬೇಕು. ಇದನ್ನು ಸೆಕೆಂಡ್ ಮೈನಸ್ ಫಸ್ಟ್ ಅಂತ ಹೇಳುವಾಗ ಇದು ಕ್ಯಾನ್ಸಲ್ ಆಗೋದಿಲ್ಲ. ಸೊ ಅದಕ್ಕೆ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂತ ಹೇಳೋದು. ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂದರೆ ಇದನ್ನು ಪುಷ್ ಮಾಡೋದು ಹೀಗೆ. ಸೊ ಯು ಜಸ್ಟ್ ಪುಷ್ 2 ಫ್ಯಾಕ್ಟರ್ಸ್ ಅಸೈಡ್. ಪುಷ್ 2 ಫ್ಯಾಕ್ಟರ್ಸ್ ಅಸೈಡ್. ನೋಡಿ ಇಲ್ಲಿ ಇದನ್ನು ಪುನಃ ಮರ್ಜ್ ಮಾಡುವಾಗ, ಇದನ್ನು ಹೀಗೆ ನೀವು ಎಸ್ ಇಂಟು s² ಪ್ಲಸ್ 4 ಕಾಮನ್ ಡಿನಾಮಿನೇಟ್ ತಗೊಂಡು ಕಂಟಿನ್ಯೂ ಮಾಡುವಾಗ LCM ತಗೊಂಡು, ಓಕೆ, ಇದು 1 ಇಂಟು s² ಪ್ಲಸ್ 4 ಆಯಿತು, ಇಲ್ಲಿ ಎಸ್ ಆಯಿತು, ಆಗ ಕೂಡ ಎಸ್ ಕ್ಯಾನ್ಸಲ್ ಆಗೋದಿಲ್ಲ. ದೇರ್ ಫೋರ್ ಬೈ ವಾಚಿಂಗ್ ದ ಸಿಚುವೇಶನ್ ಯು ಹ್ಯಾವ್ ಟು ಚೇಂಜ್. ಇಲ್ಲಿ s² ಬರಬೇಕಾದ್ರೆ ಇಲ್ಲಿ ವಾಟ್ ಯು ವಾಂಟ್ ಎಸ್ ಹಿಯರ್. ಇಲ್ಲಿ ಎಸ್ ಬೇಕು, ಇಲ್ಲಿ ಎಸ್ ತಗೊಂಡ್ರೆ s² ಬರುತ್ತೆ. ಇದು ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಹಾಗೆ. ನೀವು ಪಾರ್ಷಲ್ ಫ್ರ್ಯಾಕ್ಷನ್ ಮೆಥಡ್ ಯೂಸ್ ಮಾಡಿದರೆ ಇದು a/s ಆಯಿತು, ಆಮೇಲೆ ಇದು bs ಪ್ಲಸ್ c/s² ಪ್ಲಸ್ 4 ಆಯಿತು. ಇಟ್ ಇಸ್ ಟೈಮ್ ಕನ್ಸ್ಯೂಮಿಂಗ್. ಜಸ್ಟ್ ನೋಡುವಾಗ ಇದು ನಿಮಗೆ ಅಡ್ಜಸ್ಟ್ ಮಾಡ್ಬೋದು. ಪುಷ್ ಅಸೈಡ್ 2 ಫ್ಯಾಕ್ಟರ್ಸ್. ಮರ್ಜ್ ಮಾಡುವಾಗ ಇದು ಕ್ಯಾನ್ಸಲ್ ಆಗಬೇಕಾದ್ರೆ ಇಲ್ಲಿ s² ಬರಬೇಕು. ಸಪೋಸ್ ಇದು 1 ಇದ್ದರೆ ಎಸ್ ಬರುತ್ತೆ, ಎಸ್ ಬರೆದ್ರೆ ಇದರ ಡಿಫರೆನ್ಸ್ ಕ್ಯಾನ್ಸಲ್ ಆಗೋದಿಲ್ಲ. ಈಗ ನೋಡಿ, 1 ಇಂಟು s² ಪ್ಲಸ್ 4 ಇದು ಮೈನಸ್ s ಇಂಟು s². ಈಗ s² ಕ್ಯಾನ್ಸಲ್ ಆಯಿತು. ಇಟ್ ಈಸ್ 4 ಡಿವೈಡೆಡ್ ಬೈ s ಇಂಟು s² ಪ್ಲಸ್ 4, ರೈಟ್? ಸೊ ಯು ಆರ್ ರಿಗಾರ್ಡಿಂಗ್ ದಿಸ್ ಆ್ಯಂಡ್ ದಿಸ್. ಇದೆರಡು ಕ್ಲಿಯರ್ ಆಯಿತಾ? ಇದು ಕ್ಲಿಯರ್ ಆದರೆ ವಿಲ್ ಕಮ್ ಬ್ಯಾಕ್ ಟು ಅವರ್ ಪ್ರಾಬ್ಲಮ್. ನಮ್ಮ ಪ್ರಾಬ್ಲಮ್ ಎಲ್ಲಿ ಉಂಟು? ಇಲ್ಲಿ ಉಂಟು, ಇಲ್ಲಿದೆ. ನಾನು ಇಲ್ಲಿಂದಲೇ ಕಂಟಿನ್ಯೂ ಮಾಡ್ತೇನೆ. ನೋಡಿ, ವಾಟ್ ಈಸ್ ಎಕ್ಸ್ ಆಫ್ ಟಿ? ಈಗ ವಾಟ್ ಈಸ್ ಎಕ್ಸ್ ಆಫ್ ಟಿ? ರೈಟ್ ಎಕ್ಸ್ ಆಫ್ ಟಿ ಹಿಯರ್. ಎಕ್ಸ್ ಆಫ್ ಟಿ ಈಸ್ L inverse of s/s² plus 2² ಅಂದರೆ cos 2t. ಹೋಪ್ ಯು ಅಂಡರ್ಸ್ಟುಡ್ ದಟ್ ಫಸ್ಟ್ ಸ್ಟೆಪ್. ಪ್ಲಸ್ ಹಾಫ್ ಇಂಟು ಆಮೇಲೆ ಕರೆಕ್ಷನ್ ಇಲ್ಲಿ 2 ಇಂಟು ಉಂಟಲ್ಲ, ಓಕೆ, 2 ಇಂಟು ಇದನ್ನೇ ಬರೀತೇನೆ, ಈ ಸ್ಟೆಪ್ಪನ್ನೇ ಬರೀತೇನೆ. ನಾನು ಈ 2 ಸ್ಟೆಪ್ಪನ್ನು ಸ್ಕಿಪ್ ಮಾಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. 2 ಇಂಟು L ಇನ್ವರ್ಸ್ ಆಫ್ ವಾಟ್? 1/s² ಇಂಟು s² ಪ್ಲಸ್ 4. 1/s² ಇಂಟು s² ಪ್ಲಸ್ 4 ಇಷ್ಟು. ಆಮೇಲೆ ಮೈನಸ್ 8 ಇಂಟು ಇದು 8 ಅಲ್ಲ, ನಾನು ಈ ಸ್ಟೆಪ್ಪಿಂದ ಬರೀತೇನೆ, ಈ ಸ್ಟೆಪ್ಪಿಂದ ಕಂಟಿನ್ಯೂ ಮಾಡ್ತೇನೆ. ಮೈನಸ್ 8 ಇಂಟು L ಇನ್ವರ್ಸ್ ಆಫ್ ವಾಟ್? 1/s ಇಂಟು s² ಪ್ಲಸ್ 4. 1/s ಇಂಟು s² ಪ್ಲಸ್ 4 ಹೀಗೆ ಆಯಿತು. ಓಕೆ, ಈಗ ನೋಡ ಕಂಟಿನ್ಯೂ ಮಾಡುವ. ಇದು cos 2t ಅಲ್ಲ, ರೈಟ್? cos 2t ಹಾಗೆ ಕಾಪಿ ಮಾಡಿ. ಇಲ್ಲಿ ನೋಡಿ, 2 ಇಂಟು L ಇನ್ವರ್ಸ್ ಆಫ್ ಇಲ್ಲಿ 1/s² ಇಂಟು s² ಪ್ಲಸ್ 4. ಇದು ಸ್ಪ್ಲಿಟ್ ಮಾಡೋಕೆ ಎಂತ ಸಿಕ್ಕಿದೆ ನಿಮಗೆ? 1/4 ಇಂಟು ವಾಟ್? ದೀಸ್ 2 ಟರ್ಮ್ಸ್. ಇದರ L ಇನ್ವರ್ಸ್ ಬೇಕು, ರೈಟ್? ಯು ವಾಂಟ್ L ಇನ್ವರ್ಸ್ ಆಫ್ ದ್ಯಾಟ್. L ಇನ್ವರ್ಸ್ ಆಫ್ 1/s² ಒಂದು, ಇನ್ನೊಂದು L ಇನ್ವರ್ಸ್ ಆಫ್ ದ್ಯಾಟ್. L ಇನ್ವರ್ಸ್ ಆಫ್ 1/s² ಪ್ಲಸ್ 4 ಇಷ್ಟು ಬೇಕು. ಫೈನ್.
ಆಯಿತು. ಇಲ್ಲಿ -8 ಉಂಟು. -8 ಇಂಟು ವಾಟ್ ಈಸ್ 1 by the product? It is this much, right? It is L inverse of 1 by S minus L inverse of S by S square plus 4. S by S square plus 4. ಇದು ಇಷ್ಟಕ್ಕೆ 8 ಇಂದ ಮಲ್ಟಿಪ್ಲೈ ಮಾಡಬೇಕಲ್ಲ ನೀವು, 8 ಇಂದ ಮಲ್ಟಿಪ್ಲೈ ಮಾಡಬೇಕು. ಇಸ್ ಇಟ್ ಫೈನ್? ಓಕೆ, ಈಗ ಕನ್ಕ್ಲೂಡ್ ಮಾಡುವ ಇದನ್ನು ನಾವು. ಇದು 2/4 ಅಂದರೆ 1/2 ಆಯಿತು. cos 2t. Just try to 2 more steps to complete this. 2/4 ಅಂದರೆ 1/2. ಓಕೆ, 1/2. ವಾಟ್ ಈಸ್ L ಇನ್ವರ್ಸ್ ಆಫ್ 1 by S ಸ್ಕ್ವೇರ್? ಪ್ಲೀಸ್ ನೋಟ್ ದ್ಯಾಟ್ L ಆಫ್ ಟಿ ಅಂದರೆ L ಆಫ್ ಟಿ ಈಸ್ 1 by S ಸ್ಕ್ವೇರ್. L ಇನ್ವರ್ಸ್ 1 by S ಸ್ಕ್ವೇರ್ ಅಂದರೆ ಟಿ ಅದು, ರೈಟ್? ಇಟ್ ಇಸ್ ಗೋಯಿಂಗ್ ಟು ಬಿ ಟಿ. ದಿಸ್ ಗೋಯಿಂಗ್ ಟು ಬಿ ಟಿ. 1/2 ಆಯ್ತು ಇದು. 1/2 ಇಂಟು ಟಿ. ಫೈನ್? ಓಕೆ, ಇಲ್ಲಿ ನೋಡಿ, ಇಲ್ಲಿ 1/2 ಟೈಮ್ಸ್ ಬರುತ್ತೆ ಆ್ಯಕ್ಚುಲಿ, 1/2 ಟೈಮ್ಸ್. ಬಟ್ ಇದು 2 ಸ್ಕ್ವೇರ್ ಅಂದರೆ ಇಲ್ಲಿ 2 ಬರಬೇಕಲ್ಲ ನಿಮಗೆ. ಇಸ್ ಇಟ್ ಫೈನ್? ನಥಿಂಗ್ ಗೋಯಿಂಗ್ ರಾಂಗ್ ಹಿಯರ್. ಇಲ್ಲಿ 2/4 ಇಸ್ 1/2. ಇದು ಸೈನ್ ಸ್ಕ್ವೇರ್ ಟು ಟಿ ಉಂಟಲ್ಲ, ಇಲ್ಲಿ L ಇನ್ವರ್ಸ್ ಆಫ್ ಇದು ಕೆ ಬೈ ಎಸ್ ಸ್ಕ್ವೇರ್ ಪ್ಲಸ್ ಕೆ ಸ್ಕ್ವೇರ್. ಕೆ ಅಂದರೆ 2, ಎಸ್ ಸ್ಕ್ವೇರ್ ಪ್ಲಸ್ ಕೆ ಸ್ಕ್ವೇರ್ 2 ಸ್ಕ್ವೇರ್ ಹೀಗೆ ಬರುತ್ತೆ. ಇದು ರೈಟ್? ಓಕೆ, ಫೈನ್. ಇಲ್ಲಿ 2 ಬರಬೇಕಾದ್ರೆ ಇಲ್ಲಿ ಆ್ಯಕ್ಚುಲಿ 1/2 ಉಂಟು. ಯು ಹ್ಯಾವ್ ಟು ಮಲ್ಟಿಪ್ಲೈ ಬೈ 2 ಆ್ಯಂಡ್ ಡಿವೈಡ್ ಬೈ 2. ಆಗ ಇದು 1/4 ಆಯಿತು. 1/4 ಇಂಟು 2 ಎಷ್ಟು? 1/4 ಇಂಟು 2 ಅಂದರೆ 1/2. ದಟ್ ಇಸ್ 4/2. ಇದು 2/4. ಯು ಆರ್ ಮಲ್ಟಿಪ್ಲೈಯಿಂಗ್ ಆ್ಯಂಡ್ ಡಿವೈಡಿಂಗ್ ಬೈ 2. ಆ್ಯಕ್ಚುಲಿ 2/4 ಅಂದರೆ 1/2. ಬಟ್ ಯು ಆರ್ ಮಲ್ಟಿಪ್ಲೈಯಿಂಗ್ ಬೈ 2 ಆ್ಯಂಡ್ ಡಿವೈಡಿಂಗ್ ಬೈ 2. ಆಗ ಇದು 4 ಆಯಿತು. ಇದು ಯಾಕೆಂದರೆ ಇಲ್ಲಿ ಕೆ ಬರಬೇಕು. ಇದು ಕೆ ಇರುವಾಗ ಇಲ್ಲಿ ಸಹ ಕೆ ಬರಬೇಕು. ಇಟ್ಸ್ ಆಲ್ ರೈಟ್? ಈ ಟರ್ಮ್ ಆಯಿತು. ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ವಾಟ್ ಈಸ್ L ಇನ್ವರ್ಸ್ ಆಫ್ 1 by S? ಇದು L ಇನ್ವರ್ಸ್ ಆಫ್ ಕಾನ್ಸ್ಟೆಂಟ್. L ಇನ್ವರ್ಸ್ ಆಫ್ 1 by S. L inverse of 1 by S is how much? ಇಲ್ಲಿ ಮಾತ್ರ 4 ಉಂಟಲ್ಲ, isn't it? 8. 4 is here. ಇಲ್ಲಿ ಎಕ್ಸ್ಟ್ರಾ 4 ಉಂಟು. ಯು ಹ್ಯಾವ್ ಟು ಡಿವೈಡ್ ಬೈ 4. 8/4 ಆಗಬೇಕಿದು. ಇಲ್ಲೊಂದು ಎಕ್ಸ್ಟ್ರಾ 4 ಉಂಟು. ಯು ಹ್ಯಾವ್ ಟು ಡಿವೈಡ್ ಬೈ 4. ಡಿವೈಡ್ ಬೈ 4 ಆ್ಯಂಡ್ ಬ್ಯಾಲೆನ್ಸ್ ದ್ಯಾಟ್. ಫೈನ್. ನೋಡಿ, ಇದು ಇಲ್ಲಿ ಸೆಕೆಂಡ್ ಪಾರ್ಟಲ್ಲಿ ಇದು 1 by S ಇಂಟು S ಸ್ಕ್ವೇರ್ ಪ್ಲಸ್ 4. ಇದು 4 by S ಇಂಟು S ಸ್ಕ್ವೇರ್ ಪ್ಲಸ್ 4 ಬಂತು. ಯಾವುದು ಈ ಡಿಫ್ರೆನ್ಸ್? 1 by S ಮೈನಸ್ S by S ಸ್ಕ್ವೇರ್ ಪ್ಲಸ್ 4. ಇದು ಡಿಫ್ರೆನ್ಸ್ ಇಷ್ಟು ಬಂತು. ಈ 4 ಒಂದು ಎಕ್ಸ್ಟ್ರಾ ಬಂದು ನೋಡಿ ಇಲ್ಲಿ. ಇಟ್ ಈಸ್ 1 by S ಇಂಟು S ಸ್ಕ್ವೇರ್ ಪ್ಲಸ್ 4 ಅಂದರೆ ಈ 4ಅನ್ನು ನೀವು ಕ್ಯಾನ್ಸಲ್ ಮಾಡಬೇಕು. 1/4 ಆಯ್ತಿದೆ. 1/4 ಇಂಟು 1 by S ಮೈನಸ್ S ಸ್ಕ್ವೇರ್ ಪ್ಲಸ್ 4 ಹೀಗೆ ಬರುತ್ತಿದೆ. ಓಕೆ, ಸೊ ಯು ಹ್ಯಾವ್ ಟು ಕ್ಯಾನ್ಸಲ್, ಯು ಹ್ಯಾವ್ ಟು ಡಿವೈಡ್ ಬೈ 4. ಯಾವ ಪಾರ್ಟಿಗೆ? ಇದು 8/4 ಆಯ್ತಾಗ. 8/4 ಅಂದರೆ 2, ರೈಟ್? 8/4 ಈ ಸ್ಟೆಪ್ ಆಯಿತು, ಈ ಸ್ಟೆಪ್ ಆಯಿತು, ಈ ಸ್ಟೆಪ್ ಆಯಿತು. ಇದು 8/4 ಯು ಹ್ಯಾವ್ ಟು ಡಿವೈಡ್ ಬೈ 4 ಇಯರ್, ಯಾಕಂದರೆ 4 ಎಕ್ಸ್ಟ್ರಾ ಬರುತ್ತೆ. ಡಿವೈಡ್ ಬೈ 4. ಸೊ 8/4 ಅಂದರೆ 2. ವಾಟ್ ಈಸ್ L ಇನ್ವರ್ಸ್ ಆಫ್ 1 by S? ಇಟ್ಸ್ ಕಾನ್ಸ್ಟೆಂಟ್. L of 1 is 1 by S. L of 1 is 1 by S. L inverse 1 by S is 1. ಇದು L ಇನ್ವರ್ಸ್ ಆಫ್, ನಾನು ಇಲ್ಲಿ ಕಂಟಿನ್ಯೂ ಮಾಡಬೇಕು. L ಇನ್ವರ್ಸ್ ಆಫ್ ವಾಟ್? S by S ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್. ಈ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. S by S ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಅಂದರೆ cos 2t. ಫೈನ್. ಓಕೆ, ಸೊ ಇಲ್ಲಿ ಕಂಟಿನ್ಯೂ. ಹೌ ಮೆನಿ ಟೈಮ್ಸ್ cos 2t ಹಿಯರ್? ಇದು 8/4 ಅಂದರೆ 2 ಟೈಮ್ಸ್. 8/4 ಟೈಮ್ಸ್ 2 ಟೈಮ್ಸ್. ಸೊ ಟೋಟಲ್ 3 cos 2t ಇದೆ. 3 cos 2t. ಆಮೇಲೆ ಇಲ್ಲಿ 1/4. ವಾಟ್ ಈಸ್ L ಇನ್ವರ್ಸ್ ಆಫ್ k by S ಸ್ಕ್ವೇರ್ ಪ್ಲಸ್ k ಸ್ಕ್ವೇರ್? ಸೈನ್ KT, ಸೈನ್ 2t. ಆಮೇಲೆ ಹಾಫ್ ಟಿ ಉಂಟು, ಹಾಫ್ ಟಿ ಆಯಿತು. ಆಮೇಲೆ -2 ಇದು ಆನ್ಸರ್ ಆಯಿತು. ಎಕ್ಸ್ ಆಫ್ ಟಿ ಆನ್ಸರ್ ಇದು. ಓಕೆ, ಸೊ ಐ ಜಸ್ಟ್ ಟಿಕ್ಡ್ ಔಟ್ ದಿಸ್ ಬಿಕಾಸ್ ಯು ಶುಡ್ ಬಿ ನೋಯಿಂಗ್ ಹೌ ಟು ಸ್ಪ್ಲಿಟ್ ಇಂಟು ಪಾರ್ಷಿಯಲ್ ಫ್ರ್ಯಾಕ್ಷನ್.
ಫಸ್ಟ್ ಕೇಸಲ್ಲಿ ಇಲ್ಲಿ ಎಸ್ ಸ್ಕ್ವೇರ್ ಉಂಟು ದೇರ್ ಇಸ್ ನೋ ಪ್ರಾಬ್ಲಮ್, ಯು ಕ್ಯಾನ್ ಡೈರೆಕ್ಟ್ಲಿ ಯೂಸ್ ದಿಸ್ 1/ab ಈಕ್ವಲ್ ಟು 1/b ಮೈನಸ್ ಎ ಇಂಟು 1/a ಮೈನಸ್ 1/b. ಬಟ್ ಸೆಕೆಂಡ್ ಪಾರ್ಟಲ್ಲಿ ಬರುವಾಗ ಇಲ್ಲಿ ಎಸ್ ಇರುವ ಕಾರಣ ಯು ಹ್ಯಾವ್ ಟು ಚೂಸ್ ದಿಸ್ ಎಸ್ ಎಸ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 4. ಇದನ್ನು ಪುನಃ ಮರ್ಜ್ ಮಾಡೋ ಒಂದು 4 ಎಕ್ಸ್ಟ್ರಾ ಬಂತ, ಆ 4 ನಾವು ಇಲ್ಲಿ ಡಿವೈಡ್ ಮಾಡಬೇಕು. ನಾವು ಯಾವ ಡಿವೈಡ್ ಬೈ 4, ಅಥವಾ ಇದನ್ನು ಹೀಗೆ ಅಂಡರ್ಸ್ಟ್ಯಾಂಡ್ ಮಾಡಬೇಕು ನೋಡಿ. ನಿಮ್ಮ 4 divided by the product is the difference. 4 divided by the product is this difference. We want 1 by product, so divide by 4. Divide by 4 ತೋರಿಸ್ಬೇಕು ಇಲ್ಲಿ. Fine, divide by 4 you have to show. So that is clearly done here in the notes. Okay, it is discussed in the notes. Another doubt idre heli. Okay, I can do it again. Fine. So these are the problems of yesterday's. Today you will have to solve another 2 problems. Okay, I'll put it in the next video because it is time is running here. Next 2 problems I'll put in the next video. Okay, thank you.